ನಮ್ಗೆ ಡೆವಲಪ್ಮೆಂಟ್ ಆಗಬೇಕು. ಐ ವಿಲ್ ಮೀಟ್ ದೆಮ್. ಅದಾದ್ಮೇಲೆ ಸುಬ್ಬು ಸೋರನ್ ಅವರ ಸ್ವೇರಿಂಗ್ ಸೆರೆಮನಿ ಇದೆ, ಅದು ಕೂಡ ಹೋಗ್ಬೇಕಾಗಿದೆ. ನಾಳೆ ನಮ್ಗೆ ಬೇಕಾದವ್ರದ್ದು ಒಂದು ಪಾರ್ಲಿಮೆಂಟ್ ಅಲ್ಲಿ ಕೂಡ ಎಂಪಿಸ್ ಗೆದ್ದಿರೋದು ಕೂಡ ಸ್ವೇರಿಂಗ್ ಇದೆ. ಸೊ ಪಕ್ಷದ ಕೆಲಸನೂ ಇದೆ. ಗಾಂಧೀಜಿ ಅವ್ರದ್ದು 100ನೇ ವರ್ಷ ಆಚರಣೆ ಇದೆ. ಅದನ್ನು ಯಾವ ರೀತಿ ಮಾಡಬೇಕು, ಏನ್ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಅದೆಲ್ಲ ಕೂಡ ಚರ್ಚೆ ಮಾಡಬೇಕಾಯ್ತು. ಸೊ ಅದಕ್ಕೆ ನಾನು ಕ್ಯಾಬಿನೆಟ್ ಅಲ್ಲಿ ಇರಕ್ಕಾಗಲ್ಲ, ಚೀಫ್ ಮಿನಿಸ್ಟರ್ ತಿಳಿಸಿದ್ದೀನಿ. ಅದಾದ್ಮೇಲೆ ಅವ್ರಿಗೂ ಕೂಡ ತಿಳಿಸಿ ಕೂತ್ಕೊಂಡು ನಾವು ಚರ್ಚೆ ಮಾಡಕ್ಕೆ ಎಚ್ ಕೆ ಪಾಟೀಲ್ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಅವ್ರಿಗೂ ಕೊಟ್ಟಿದ್ದು. ಸೊ ಅವರು ಕೂಡ ಅದೆಲ್ಲ ಕೆಲವೆಲ್ಲ ನಮ್ಗೆ ಸಲಹೆ ಕೊಡ್ತಾ ಇದ್ದಾರೆ. ಸೊ ಅದು ಇಷ್ಟಕ್ಕೆ ಹೋಗ್ತಾ ಇದೀವಿ. ಅದು ಬಿಟ್ಟು ಜೋಶಿ ಅವರು ಹೇಳಿದ್ದಾರೆ ಸರ್, ಜೋಶಿ ಅವರು ಹೇಳಿದ್ದಾರೆ ಆದಷ್ಟು ಬೇಗ ಮಹದೇವಿಗೆ ನಾವು ಪರ್ಮಿಷನ್ ಕೊಡ್ತೇವೆ ಅಂತ. ಅದಕ್ಕೆ ಸಂತೋಷ. ಅದು ಕೊಡ್ಲಿ. ಗೌರವಾನ್ವಿತ ದೇವೇಗೌಡರು ಮೇಕೆದಾಟಿಗೂ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ, ಅದು ಕೊಡಿಸ್ತೀವಿ. ರೆಡಿ. ನಮ್ಮ ರಾಜ್ಯಕ್ಕೆ ಏನೇನು ಒಳ್ಳೇದಾಗ್ತದೆ ಸಹಕಾರ ಕೊಟ್ಟರೆ ಎಲ್ಲಾ ಸಹಕಾರನು ಕೂಡ ಬಹಳ ಸಂತೋಷ. ನಮ್ಗೆ ಡೆವಲಪ್ಮೆಂಟ್ ಆಗಬೇಕು. ಐ ವಿಲ್ ಮೀಟ್ ದೆಮ್. ಅದಾದ್ಮೇಲೆ ಸುಬ್ಬು ಸೋರನ್ ಅವರ ಸ್ವೇರಿಂಗ್ ಸೆರೆಮನಿ ಇದೆ, ಅದು ಕೂಡ ಹೋಗ್ಬೇಕಾಗಿದೆ. ನಾಳೆ ನಮ್ಗೆ ಬೇಕಾದವ್ರದ್ದು ಒಂದು ಪಾರ್ಲಿಮೆಂಟ್ ಅಲ್ಲಿ ಕೂಡ ಎಂಪಿಸ್ ಗೆದ್ದಿರೋದು ಕೂಡ ಸ್ವೇರಿಂಗ್ ಇದೆ. ಸೊ ಪಕ್ಷದ ಕೆಲಸನೂ ಇದೆ. ಗಾಂಧೀಜಿ ಅವ್ರದ್ದು 100ನೇ ವರ್ಷ ಆಚರಣೆ ಇದೆ. ಅದನ್ನು ಯಾವ ರೀತಿ ಮಾಡಬೇಕು, ಏನ್ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಅದೆಲ್ಲ ಕೂಡ ಚರ್ಚೆ ಮಾಡಬೇಕಾಯ್ತು. ಸೊ ಅದಕ್ಕೆ ನಾನು ಕ್ಯಾಬಿನೆಟ್ ಅಲ್ಲಿ ಇರಕ್ಕಾಗಲ್ಲ, ಚೀಫ್ ಮಿನಿಸ್ಟರ್ ತಿಳಿಸಿದ್ದೀನಿ. ಅದಾದ್ಮೇಲೆ ಅವ್ರಿಗೂ ಕೂಡ ತಿಳಿಸಿ ಕೂತ್ಕೊಂಡು ನಾವು ಚರ್ಚೆ ಮಾಡಕ್ಕೆ ಎಚ್ ಕೆ ಪಾಟೀಲ್ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಅವ್ರಿಗೂ ಕೊಟ್ಟಿದ್ದು. ಸೊ ಅವರು ಕೂಡ ಅದೆಲ್ಲ ಕೆಲವೆಲ್ಲ ನಮ್ಗೆ ಸಲಹೆ ಕೊಡ್ತಾ ಇದ್ದಾರೆ. ಸೊ ಅದು ಇಷ್ಟಕ್ಕೆ ಹೋಗ್ತಾ ಇದೀವಿ. ಅದು ಬಿಟ್ಟು ಜೋಶಿ ಅವರು ಹೇಳಿದ್ದಾರೆ ಸರ್, ಜೋಶಿ ಅವರು ಹೇಳಿದ್ದಾರೆ ಆದಷ್ಟು ಬೇಗ ಮಹದೇವಿಗೆ ನಾವು ಪರ್ಮಿಷನ್ ಕೊಡ್ತೇವೆ ಅಂತ. ಅದಕ್ಕೆ ಸಂತೋಷ. ಅದು ಕೊಡ್ಲಿ. ಗೌರವಾನ್ವಿತ ದೇವೇಗೌಡರು ಮೇಕೆದಾಟಿಗೂ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ, ಅದು ಕೊಡಿಸ್ತೀವಿ. ರೆಡಿ. ನಮ್ಮ ರಾಜ್ಯಕ್ಕೆ ಏನೇನು ಒಳ್ಳೇದಾಗ್ತದೆ ಸಹಕಾರ ಕೊಟ್ಟರೆ ಎಲ್ಲಾ ಸಹಕಾರನು ಕೂಡ ಬಹಳ ಸಂತೋಷ.